ಓದ್ತೀಯ? ನಿಂಗೆ ಇಂಗ್ಲೀಷ್ ಓದಕ್ಕೆ ಬರ್ತದ? ಓಹೋ, ಇಂಗ್ಲೀಷ್ ಎಜುಕೇಟೆಡ್. ಅದಕ್ಕೆವ್ವ ನೀನು ಈ ಮಾತು ಹೇಳೇ ಇರಲಿಲ್ಲ. ರಾಣಿ, ನಿಂಗೆ ನಿಜವಾಗ್ಲೂ ಇಂಗ್ಲೀಷ್ ಬರುತ್ತಾ? ಸುಮ್ಕೆ ತಮಾಷೆ ಮಾಡಿದೆ. ಬಸ್ಸಿ ಓದಕ್ಕೆ ಬರ್ತದೆ, ಆದರೆ ಎಲ್ಲ ಅಕ್ಷರಗಳು ಕೂಡ್ಸ್ಕೊಂಡು ಓದ್ಬೇಕಲ್ಲ, ಅರ್ಥ ಆಗಕ್ಕಿಲ್ಲ ಈ ಆಳ ತಲೆಗೆ. ಕನ್ಫ್ಯೂಸ್ ಆಗ್ಬಿಟ್ಟೆ. ಅನ್ಎಜುಕೇಟೆಡ್. ಒಳ್ಳೆ ತಮಾಷೆ ಮಾಡ್ದೆ ಕಣವ. ಒಂದೇ ಸಲ ಗಲ್ ಶಿಕ್ಷೆ ಕೊಟ್ಟಂಗೆ ಆಗ್ಬಿಟ್ಟಿತ್ತು. ಇದ್ರಿ ಅದೇನಂತ ಸ್ವಲ್ಪ ವಿವರವಾಗಿ ಹೇಳ್ಬಿಡು. ಅದು ರಾಣಿ, ಲಾಯರ್ ಬಂದಿದ್ರಲ್ಲ, ಅವರು ನಿನಗೆ, ನಿನ್ನ ಗಂಡನಿಗೆ, ನಿಮ್ಮ ಅತ್ತೆಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಈಗಲೇ ಸೈನ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದೆ, ಆದರೆ ನೀನು ಬ್ಯುಸಿ ಇದೆಯಲ್ಲ, ಅದಕ್ಕೆ ಇಟ್ಟು ಹೋಗಿದ್ದಾರೆ. ನೀನು ಸೈನ್ ಮಾಡಿದ್ರೆ ನಾಳೆ ಬಂದು ತಗೊಂಡು ಹೋಗ್ತಾರೆ. ಸರಿ ಅಕ್ಕ, ಕೊಡಿ. ನಾಗ ಕೊಡ್ಲ ಪತ್ರವಾ? ಅಣ್ಣ, ಇದು ಬಾಲ್ ಪೆನ್ನು, ಇಂಕ್ ಪೆನ್ ಅಲ್ಲ. ಇದರಿಂದ ಮ್ಯಾಕೆ ನೀರಲ್ಲ. ಬಾತ್ರೂಮಾಗ ತೊಳೆಯ ಆ್ಯಸಿಡ್ ಬಿದ್ರೂ ಪೇಪರ್ ಹಾಳಾಗೋಯ್ತದೆ, ಸೈನ್ ಹಾಳಾಗೋಕಿಲ್ಲ ಅಣ್ಣ. ಕ್ಯಾಶ್. ಸೋಮ, ನಿನ್ನ ಜೀವನದಾಗ ನೀನು ಮಾಡಿರೋ ಒಂದು ಒಳ್ಳೆ ಕೆಲಸ ಅಂದರೆ ಇದೊಂದೇ ಕಲ. ಥ್ಯಾಂಕ್ ಯು. ತಗೊಳಮ್ಮ. ಓದಂಗಿದ್ರೆ ಓದ್ಬಿಡಮ್ಮ. ಒಟ್ಟಿನಲ್ಲಿ ನಿನಗೆ ನಮ್ಮ ಮೇಲೆ ಅನುಮಾನ ಬರದೇ ಇದ್ರೆ ಸಾಕು. ಅಕ್ಕ, ಯಾಕಿಂತ ಮಾತಾಡ್ತಿದ್ದೀರಾ? ಲೋಕ ರೂಢಿ ಮಾತಮ್ಮ. ಇಷ್ಟೆಲ್ಲ ಪೇಪರ್ಸಿಗೆ ಸೈನ್ ಹಾಕಕ್ಕೆ ಭಯ ಆಗುತ್ತಲ್ಲ, ಆ ಭಯ ನಿನಗೆ ಆಗದೆ ಇರಲಿ ಅಂತ ಹೇಳಿದೆ ಅಷ್ಟೆ. ಅಕ್ಕ, ನಿಮ್ಮ ಮೇಲೆ ನಮಗೆ ಯಾವತ್ತೂ ನಂಬಿಕೆ ಐತೆ, ಆದರೆ ನಿಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ. ನಮ್ಮ ಅಣ್ಣ ಹೇಳೋನೆ, ಯಾವತ್ತೇ ಆಗಲಿ ನಂಬಬೇಕು ಅಂತ. ಈಗ ಸೂರ್ಯ ಹುಡ್ತಾನೆ ಅನ್ನೋ ನಂಬಿಕೆಯಿಂದನೇ ತಾನೆ ನಾವು ರಾತ್ರಿ ಕಣ್ಣು ಮುಚ್ಚಿ ನೆಮ್ಮದಿಯಾಗಿ ಮಲ್ಕೋದು ಸಾಧ್ಯ. ಒಂದು ವೇಳೆ ಸೂರ್ಯ ಹುಡ್ತಾನೋ ಇಲ್ಲೋ ಅನ್ನೋ ಅನುಮಾನ ಇಟ್ಕೊಂಡ್ರೆ ನಮ್ಗೆ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಯ್ತದ? ಇಲ್ಲ ತಾನೆ. ಹಾಗೆಯಾ ನೆಮ್ಮದಿನೇ ಈ ಜಗತ್ತನ್ನೋ ಬುಗುಳಿನ ತಿರುಗಿಸ್ತೈತಂತೆ. ಮುತ್ನಂತ ಮಾತಾಡ್ದೆ ಕಣವ ರಾಣಿ. ಸೈನ್ ಹಾಕವ, ಹಾಕು. ಸರಿ ಅಜ್ಜಿ. ಮುದಕ್ಕೆ ಈ ಡೌಗೆಲ್ಲ ಕಮ್ಮಿ ಇಲ್ಲ. ಮೋಸಗಾರ ಮಧ್ಯೆ ಇದೆಯಾ? ಮೋಸದ ಮದುವೆ ಮಾಡಿದ್ದಾರೆ. ಮೈದೆಲ್ಲ ಕಣ್ಣಾಗಿರಲಿ ರಾಣಿ, ಸ್ವಲ್ಪ ಹುಷಾರಾಗಿರು. ಬಾನು, ಇದೊಂಚೂರು ಒರೆಸ್ಕೊಡ. ಅದಕ್ಕೆ ಇದನ್ನೆಲ್ಲ ಏನಕ್ಕೆ ಮಾಡಬೇಕು? ಮನೆ ಹೆಂಗೆ ಇದ್ರೂ ಕ್ಲೀನಾಗೇ ಇದೆಯಲ್ಲ. ನಮ್ಮ ಪಾರು ಅದಕ್ಕೆ ಹೇಳ್ಕೊಟ್ಟಿದ್ದಾರೆ. ಬರೀ ಮನೆ ನೆಲ ಕ್ಲೀನ್ ಆಗಿದ್ರೆ ಸಾಲದಮ್ಮ, ಒಂದೊಂದು ಮೂಲೆಲ್ಲೂ ಧೂಳಿಲ್ದೇ ಇರೋಂಗ್ ನೋಡ್ಕೋಬೇಕು. ಅವಾಗ್ಲೇ ಆರೋಗ್ಯ ಚೆನ್ನಾಗಿರೋದಂತೆ. ಅದಕ್ಕೆ ನೀರನ್ನು ಒರೆಸ್ಕೊಡು, ನಾ ಈ ಧೂಳೆಲ್ಲ ಕ್ಲೀನ್ ಮಾಡ್ಬಿಡ್ತೀನಿ. ಅದಕ್ಕೆ ಪಾರು ಅಕ್ಕ ಇನ್ನು ಏನೇನೆಲ್ಲ ಹೇಳ್ಕೊಟ್ಟಿದ್ದಾರೆ? ಹುಷಾರಿಲ್ಲ ಅಂದ್ರೆ ಮಾತ್ರೆ ಕೊಡೋಷ್ಟು ಹೇಳ್ಕೊಟ್ಟಿದ್ದಾರಾ? ಆಪರೇಷನ್ ಮಾಡೋದು ಹೇಳ್ಕೊಟ್ಟಿದ್ದಾರೆ. 5 ವರ್ಷ ಡಾಕ್ಟರ್ ಓದಿದ್ರೇನೆ ಔಷಧಿ ಕೊಡಕ್ಕಾಗೋದು ಕಣೆ ಬಾನು. ನೀನು 5 ವರ್ಷ PUC ನಲ್ಲಿ ಇಂಗ್ಲಿಷ್ ಓದಿದ್ಯಲ್ಲ, ಇಂಗ್ಲಿಷಲ್ಲೇ ಮಾತ್ರೆ ಬರಿಬೋದಲ್ವಾ? ಹಂಗ್ ಕೇಳಮ್ಮಿ, 3 ಮಂಕ್ರಿ ಹಾಕು, 3 ತುತ್ತು ಖಾಲಿ ಮಾಡ್ತಾಳೆ. ಅದೇ 3 ಪೇಜ್ ಓದೋನು ಯೋಗ್ಯತೆ ಅನ್ನೋದೇ ಇಲ್ಲ. ಹೌದಪ್ಪ, ತಾವೇನ್ ಬಾರಿ ಓದಿದೀರಾ ಅಂತ. ನಿನಗೇನೇ ಗೊತ್ತು ನನ್ನ ಬಗ್ಗೆ ಹೋಗಿ ನಾನು ಓದಿರೋ ಸ್ಕೂಲಲ್ಲಿ ಕೇಳು. ನಮ್ ಮೇಷ್ಟ್ರು ಹೇಳ್ತಾರೆ, ಸೀನುನಂತ ಮರಿ ವಿಜ್ಞಾನಿ ಇನ್ನೊಬ್ಬ ಇಲ್ಲ ಅಂತ. ನಮ್ ಮೇಷ್ಟ್ರು ಯಾವಾಗ್ಲೂ ಹೇಳೋರು, ಸೀನಾ ಪಾಸ್ಪೋರ್ಟ್ ಮಾಡಿಸ್ಕೊಳ್ಳ, ನೀನ ವಿಷ ಹಾಕ್ಬಿಟ್ಟು ನಾಸ ಕಳಿಸ್ತೀನಿ ಅಂತ ಹೇಳ್ತಿರ್ತಾರೆ. ನಾನೇ ಹೋಗಲ್ಲ, ಯಾಕಂದ್ರೆ ನನಗೆ ಈ ಮಣ್ಣಿನ ಋಣ ತೀರಿಸ್ಬೇಕು. ಅದಕ್ಕೆ ನಿಮ್ಮಿಬ್ರಿಗೂ ಒಂದ್ ವಿಷಯ ಗೊತ್ತಾ? ಯಾರಿಗೂ ಹೇಳ್ಬಾರ್ದು. ನಂಗೆ ಪ್ರತಿ ಪರೀಕ್ಷೆಯಲ್ಲೂ 100ಕ್ಕೆ 105 ಅಂಕಗಳು ಸಿಗೋದು. 100ಕ್ಕೆ 105? ಅದೆಂಗೋ? ಅದು ದುಂಡಾದ ಬರವಣಿಗೆಗೆ 5 ಅಂಕಗಳು ಎಕ್ಸ್ಟ್ರಾ ಅಂತಿತ್ತು ಅವಾಗ. ಈ ಗುಂಡು ನೋಡ್ಕೊಂಡು ದುಂಡಾಗಿ ಬರೀತಿದ್ದೆ. ಅಷ್ಟೆಲ್ಲ ಟ್ಯಾಲೆಂಟ್ ಇದ್ದವರು ಇವತ್ತಿಷ್ಟೊಂದು ಲಾಟ್ರಿ ಹೊಡಿತಿರೋದು ಯಾತಕ್ಕೋ? ನಾನ್ ಅವಾಗ್ಲೇ ಹೇಳಿಲ್ವಾ, ನಾನ್ ಈ ಮಣ್ಣಿನ ಮಗ, ನನ್ಗೆ ಈ ಮಣ್ಣಿನ ಋಣ ತೀರ್ಸಕ್ ಬೇಜಾನ್ ಟೈಮ್ ಬೇಕು ಅಂತ. ಜಿಮ್ ಓಪನ್ ಮಾಡೋದೇ ನನ್ನ ಜೀವನದ ಮಹತ್ವಾಂಕ್ಷೆ. ನಿನ್ ಯೋಗ್ಯತೆಗೆ ಬೆಂಕಿ ಹಾಕ. ಅದೇನೇನೋ ಒದ್ರು ಬೇಡ.
ಅದು ಮಹತ್ವಾಕಾಂಕ್ಷೆ. ಏ ನಾನ್ ಆ ಪದ ಹೇಳ್ಕೊಟ್ಟ ಕ್ಲಾಸ್ ಹೋಗಿಲ್ಲ ಬಿಡ. ಯಾಕೆ ಗುರು ಮೂಲ ಋಷಿ ಮೂಲ ಎಲ್ಲ ಹುಡುಕಿ, ಅರೆ ಈ ಸೀನ ಮೂಲ ಹುಡ್ಕಕ್ ಹೋಗ್ಬೇಡಿ, ನೀವೇ ಮೂಲೆ ಸೇರ್ಕೊಬಿಡ್ತೀರಾ. ಕೋಟಿ ಆಟಕ್ಕೆ ಏನು ಕಮ್ಮಿ ಇಲ್ಲ. ಇವನೊಬ್ಬ ಆದ್ರೂ ಅದಕ್ಕೆ ನೀವು PUC-ನ 5 ವರ್ಷ. ಏಯ್ ಆ ವಿಷಯ ಇವಾಗ ಬೇಕಾ? ನಾನ್ ನೆಮ್ಮದಿಯಾಗಿ ಮದ್ವೆ ಆಗಿದ್ದೀನಿ ತಾನೆ. ಸುಮ್ಮನೆ ಯಾತಕ್ಕೆ ಕಾಲೇಜು ಎಕ್ಸಾಮು ಪುಸ್ತಕ ಅಂತೆಲ್ಲ ಹೇಳಿ ನನಗೆ ಜ್ಞಾಪಿಸ್ತೀಯಾ? ಈಗಾಗ್ಲೇ ನಿದ್ದೆ ನಂಗೆ ಕಾಲೇಜ್ಗೆ ಹೋದಂಗೆ ಎಕ್ಸಾಮ್ ಬರ್ದಂಗೆ ಅದ್ ಯಾವ್ಯಾವ್ದೋ ತರ ಕೆಟ್ಟ ಕೆಟ್ಟ ಕನ್ಸೆಲ್ಲ ಬೀಳತ್ತೆ. ಇನ್ನೊಂದ್ ಸತಿ ಮಾತಾಡ್ಬೇಡ. ಆಯ್ತಾಯ್ತಾಯ್ತು. ಓಹೋ ಮಿಸ್ಟರ್ ಸೀನಾ ಅವ್ರದ್ದು. ಈಗಿನ 100ಕ್ಕೆ 105 ಬರ್ತಿತ್ತು ಅಂತ ಕೊಚ್ಕೊಂಡೋದ್ನಲ್ಲೇ. ಇಲ್ಲೋಡೆ ಸೈನ್ಸ್ ಅಲ್ಲಿ 1, 0, 2 ಎಗರೋಗಿದೆ, ಬರೀ 5 ಬಂದಿದ್ಯಲ್ಲೇ. ನಿಮ್ಮಣ್ಣ ಡುಮ್ಕಿ ಹೊಡೆದಿದ್ದಾನೆ. ಇಲ್ಲಿ ಕೊಡಿಯಕ್ಕೆ 100ಕ್ಕೆ 105. ಅದಕ್ಕೆ ಗಣಿತದಲ್ಲಿ 8. ಬಾನು, ಇದ್ರಲ್ಲಿರೋ ಪ್ರಕಾರ ನಿಮ್ಮ ಅಣ್ಣನ ಬರ್ತಡೇ ನಾಳೆ ಅಂತ ಇದೆ. ನಿಮ್ಗೆ ಯಾರಿಗೂ ಗೊತ್ತಿಲ್ವಾ ಇದು? ಅಯ್ಯೋ ಅಣ್ಣಂಗೆ ಗೊತ್ತಿರಲ್ಲ. ನಮ್ಮನೇಲಿ ಏನಿದ್ರು ಜನವರಿ 26, ಆಗಸ್ಟ್ 15 ಇಷ್ಟೇ ಸೆಲೆಬ್ರೇಷನ್ನು. ಬರ್ತಡೇ ಮಾಡಿ ಕೇಕ್ ಕೊಯ್ಯೋದೆಲ್ಲ ವಿದೇಶ ಸಂಸ್ಕೃತಿ ಅಂದ್ಬಿಟ್ಟು ನಮ್ಮಪ್ಪ ಯಾವ ಸೆಲೆಬ್ರೇಷನ್ನು ಮಾಡಲ್ಲ. ಓ ಅದಕ್ಕೇನಾ ಅವ್ನು ಚಿಕ್ಕ ವಯಸ್ಸಿಂದ ಬರ್ತಡೇಗೆ ಯಾರಿಗೂ ಚಾಕ್ಲೇಟೇ ಕೊಡ್ತಿರ್ಲಿಲ್ಲ. ಓಕೆ ಓಕೆ